ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಶಿಡ್ಲಘಟ್ಟ ತಾಲೂಕಿನ ಇದ್ಲೂಡು ಗ್ರಾಮದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ಶಿಲಾಮೂರ್ತಿ ಪ್ರತಿಷ್ಠಾಪನಾ ಮಹೋತ್ಸವವು ಭಕ್ತಿ ಭಾವ ಹಾಗೂ ಸಂಭ್ರಮದ ವಾತಾವರಣದಲ್ಲಿ ನೆರವೇರಿತು. ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿ ಅವರು ಭಾಗವಹಿಸಿ ಶ್ರೀ ಮುನೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ದೇವಾಲಯದ ಅಭಿವೃದ್ಧಿ ಹಾಗೂ ಗ್ರಾಮದಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಿರಂತರವಾಗಿ ನಡೆಯಲಿ ಎಂದು ಅವರು ಶುಭ ಹಾರೈಸಿದರು. ನಮಸ್ಕಾರ. ಈ ಇದ್ಲೂಡು ಗ್ರಾಮಕ್ಕೆ ಸೇರಿರುವ ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾವು ಒಂದು 10 ವರ್ಷ ಹಿಂದೆಗಡೆ ಇಲ್ಲಿಗೆ ಏನಕ್ಕೋ ಬಂದಿದ್ವಿ. ಅರ್ಥದ ತುಂಬ ಚಿಕ್ಕದಾಗಿ ಒಂದು ದೇವಸ್ಥಾನ ಕಟ್ಕೊಂಡಿದ್ರು. ಈಗ ಇಷ್ಟು ದೊಡ್ಡ ದೇವಸ್ಥಾನ ಎಲ್ಲ ಒಗ್ಗಟ್ಟಿನಿಂದ ಇವರು ಎಲ್ಲರೂ ಧನ ಸಹಾಯ ಮಾಡಿ ಇಷ್ಟು ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ. ಅವರಿಗೆ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ಶಿಡ್ಲಘಟ್ಟ ತಾಲೂಕಿಗೆ ಒಳ್ಳೆ ಮಳೆ ಬೆಳೆ, ನಮ್ಮ ರೈತ ಬಾಂಧವರು, ಈ ಸುತ್ತಮುತ್ತಲ ಗ್ರಾಮಸ್ಥರು, ಈ ಕುತಾಂಡಹಳ್ಳಿ ಸುತ್ತಮುತ್ತಲ ಗ್ರಾಮಸ್ಥರಿಗೆಲ್ಲ ಮುನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನನ್ನ ಪ್ರಾರ್ಥನೆ. ಧನ್ಯವಾದಗಳು. ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ವಿಶೇಷ ಹೋಮ ಹವನ, ಪೂಜಾ ಕೈಂಕರ್ಯಗಳು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ನಂತರ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸ್ಥಳೀಯರಾದ ಅಶ್ವತ್ಥಪ್ಪ ಸಿ, ಮಂಜುನಾಥ್ ಸಿ, ವಕೀಲರಾದ ಸುದೀಪ್, ಭರತ್, ಮನೋಹರ್, ಅರುಣ್, ನಾಗೇಶ್, ಇದ್ಲೂಡು ಮಲ್ಲೇಶ್, ಮಂಜು, ಬೀರಪ್ಪನಹಳ್ಳಿ ದ್ಯಾವಪ್ಪ, ಹರಿಕೃಷ್ಣ, ನಾಗೇಶ್ ಸೇರಿದಂತೆ ಇದ್ಲೂಡು, ಕುತ್ತಂಡಹಳ್ಳಿ ಗ್ರಾಮಗಳ ಸುತ್ತಮುತ್ತಲಿನ ಗ್ರಾಮಸ್ಥರು, ಯುವಕರು, ಮಹಿಳೆಯರು ಹಾಗೂ ಅಪಾರ ಸಂಖ್ಯೆಯ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಈ ದೇವಸ್ಥಾನ ಜಾಗ ಇರೋದು ಇದ್ಲೂಡು ಗ್ರಾಮದಲ್ಲಿ ಕುತ್ತಾನಹಳ್ಳಿ ಇರುತ್ತೆ. ಇದು ಹಳೆಯ ದೇವಸ್ಥಾನ ಅಂದರೆ ಪುರಾತನದಿಂದ ಇತ್ತು. ನಮ್ಮ ತಂದೆ ಕಾಲದಿಂದ ಇರ್ಬೋದು. ರಾಗದ ಒಂದು ಹುಟ್ಟಿತ್ತು. ಆಮೇಲೆ ನಮ್ಮ ತಂದೆಯವರು ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಅದು 32 ವರ್ಷ ಇದು ಅನುಕೂಲ ಆಗ್ತಾಯಿದೆ ಜನಗಳಿಗೆಲ್ಲ. ಅದರಿಂದ ಮತ್ತೆ ಅದು ವಾಪಸ್ಸೂರಿಲ್ಲ ಅಂದ್ಬಿಟ್ಟು ಬೇರೆ ವರ್ಷದ ಭಯ ಹಾಕಿದಾಗಿಂದ 8 ವರ್ಷದಿಂದ ಈಚೆ ಈ ದೇವಸ್ಥಾನ ರೆಡಿ ಮಾಡೋಕ್ಕೆ ಇವತ್ತು ಸ್ಥಾಪನೆ ಆಗಿದೆ. ಎಲ್ಲ ಸಾರ್ವಜನಿಕ ಅನುಕೂಲದಿಂದ ದೇವರ ಕರುಣೆ ಕೃಪೆಯಿಂದ ಈ ಇಲ್ಲಿ ಬಲಿಪೂಜೆ ಅಂತ. ಎಲ್ಲರಿಗೂ ನಮಸ್ತೆ. ಇಲ್ಲಿ ನಮ್ಮ ಅನಾದಿ ಕಾಲದಿಂದ, ನಮ್ಮ ತಾತನವರ ಕಾಲದಿಂದ ಶ್ರೀ ಮುನೇಶ್ವರ ಸ್ವಾಮಿಯನ್ನು ನಾವು ಪೂಜಿಸ್ತಾ ಬಂದಿದ್ದೇವೆ. ಈಗ ನಮ್ಮ ಹಳೆಯ ದೇವಾಲಯ ಶಿಥಿಲ ವ್ಯವಸ್ಥೆಯಲ್ಲಿ ಇದ್ದ ಕಾರಣದಿಂದ ಈಗ ನೂತನ ವಿಮಾನ ಗೋಪುರ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ನಮ್ಮ ಕುಟುಂಬದವರು ಸೇರಿಕೊಂಡು ಈ ಕಾರ್ಯವನ್ನು ನೆರವೇರಿಸಿದ್ದೇವೆ. ಇದೀಗ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಸಮಾಜ ಸೇವಕರಾದ ನಮ್ಮ ಬೀರಪ್ಪನಹಳ್ಳಿ ಗೌಡ ನರಸಿಂಹಮೂರ್ತಿ ಅವರು ಹಾಗೂ ನಮ್ಮ ತಾತನವರಾಗಿರುವ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ತುಂಬ ಸಂತೋಷದಾಯಕವಾಗಿದೆ. ಅವರ ಕೈಯಲ್ಲಾದ ಸಹಾಯವನ್ನು, ಧನ ಸಹಾಯವನ್ನು ಮಾಡಿದ್ದಾರೆ. ಅವರಿಗೆ ಭಗವಂತ ಆಯುಷ್ಯು ಎಲ್ಲ ಕೊಟ್ಟು ಇನ್ನು ನಮ್ಮ ಶಿಡ್ಲಘಟ್ಟ ತಾಲೂಕಿಗೆ ಇನ್ನೂ ಹೆಚ್ಚು ಸೇವೆ ಮಾಡುವ ಅವಕಾಶವನ್ನು ಕೊಡಬೇಕೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ.